ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೈವೇದ್ಯಕ್ಕೆ ಕೇಸರಿ ಭಾತನೆ ಮಾಡಿದ್ದು ಅದೆಂಗ್ ದಿಢೀರ್ ಅಂತ ಬದಲಾಗೋಯ್ತು? ಮಾವ, ಅದು ಕೈ ಜಾರ್ ಬಿದ್ದೋಯ್ತು, ಮಡಿ ಇರ್ಬೇಕಲ್ವಾ, ಅದಕ್ಕೆ ಹೊಸದಾಗಿ ಮಾಡಿದೆ. ಸರಿ ಸರಿ ಸರಿ. ಸುಭಾಷ್, ಸುಭಾಷ್ ಬಾಯ್ಲಿ. ಯಾಕತ್ತೆ? ಒಂದು ನಿಮಿಷ. ಸುಭಾಷ್, ಅಲ್ಲಿ ಅಡಿಗೆ ಮನೆಯಲ್ಲಿ ಹೆಸರು ಕಾಳಿದೆ, ತಗೊಂಬಾಪ. ಹಸಿರು ಕಾಳ? ಹಾ, ಅದ್ ಹೆಂಗಿರುತ್ತಮ್ಮ? ಇಂಥ ಮಕ್ಕಳಿದ್ರೆ ಅಷ್ಟೇ. ಹೆಸರು ಕಾಳು ಅಂದ್ರೆ ಏನು? ಓಹೋ, ಫಾರಿನಲ್ಲಿ ಹುಟ್ಟಬೇಕಾಗಿತ್ತು ನನ್ನ ಮಗ. ಬನ್ನಿ ತೋರಿಸ್ತೀನಿ. ಓ, ನೀವ್ ಹೇಳ್ತೀರಾ? ಅಮ್ಮ, ನಾನು ತರ್ತೀನಿ. ಮನೇಲಿ ಕಾಳುಗಳನ್ನ ಎಲ್ಲಿರ್ತಾರೆ? ಮನೆಗೆ ಕಾಲಿರುತ್ತಾ? ಮನುಷ್ಯಗಾದ್ರೆ ಕಾಲಿರುತ್ತೆ ನೋಡಿ, ಇಲ್ಲೇ ಇದೆ. ಇದಕ್ಕೇನ್ ಕಡಿಮೆ ಇಲ್ಲ. ಅತ್ತೆ ಕೇಳಿದ್ರಲ್ಲ ಕಾಳುಗಳು, ಅದ್ರ ಬಗ್ಗೆ ಕೇಳ್ತಿರೋದು ರೀ. ನನಗ್ ಗೊತ್ತಿದ್ರೆ ನಾನ್ ಯಾಕೆ ನಿಮ್ಮನ್ ಕರ್ಕೊಂಡ್ ಬರ್ತಾ ಇದ್ದೆ? ಅದು ಸರಿನೇ. ಹಾ, ಇಲ್ಲಿದೆ. ಯಾಕ್ರಿ ನಗ್ತಿದ್ದೀರಾ? ಅಲ್ಲ, ಅಮ್ಮ ಕೇಳಿದಾಗ ನಂಗೊತ್ತು ಅಂದ್ರಿ, ಈಗೇನಾಯ್ತು? ಗೊತ್ತು ರೀ, ಆದ್ರೆ ಎಟ್ಟಕ್ತಿಲ್ವಲ್ಲ. ಓಹೋ, 3 ಅಡಿ ಪ್ರಾಬ್ಲಮ್ಮಾ? ನಾನತ್ಲ ಇದಕ್ಕೇನ್ ಕಡಿಮೆ ಇಲ್ಲ. ಏ, ನಾನು ಹೇಳಿದ್ದು ಅದನ್ನ ಎತ್ಕೊಡ್ಲಾ ಅಂತ. ಓ, ನೀವೇನ್ ಅನ್ಕೊಂಡ್ರಿ? ತಾವ್ ಅನ್ಕೊಂಡಿದ್ದೆ ಅನ್ಕೊಂಡಿದ್ದು. ಗೊತ್ತಾಯ್ತು ಗೊತ್ತಾಯ್ತು, ಬನ್ನಿ. ಯಪ್ಪ, ಇದ್ಯಾಕ್ರಿ? ಅದು ಆ ಕಡೆ ಬರೋಣ ಅಂತ ಅನ್ಕೊಂಡೆ. ಅದೇನ್ ವಾಸ್ತು ಪ್ರಕಾರ ಇಲ್ಲೇ ಇರ್ಬೇಕಾ? ಅಲ್ಲಿರ್ಬೋದು ತಾನೆ? ಬರೀ ಡಿಕ್ಕಿ ಹೊಡೆಯೋದೇ ಆಯ್ತು. ಇದೆ ತಾನೆ ಪಕ್ಕ? ಬನ್ನಿ. ಇದು ನಿಂಗೆ ಎತ್ಕೊಂಡು ಹೋಗೋದಾ? ಒಂದ್ ಕೆಲಸ ಮಾಡ್ತೀನಿ, ಓಲ್ಗದವ್ರನ್ನೆಲ್ಲ ಕರೆಸ್ತೀನಿ, ಕುಂಭ ಮೆರವಣಿಗೆ ಮಾಡ್ಕೊಂಡು ಹಿಂಗ್ ತಗೊಂಡೋಗೋಣ. ಬನ್ರಿ ರೀ. ರಾಜಿ, ಏನಾದ್ರೂ ಬೇಕಿತ್ತಾ? ಏನಿಲ್ಲ, ಅದಕ್ಕೆ ಅಮ್ಮ ಹೆಸರು ಕಾಳು ತರ ಕೇಳಿದ್ರು, ನನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಅವ್ರ ಹೆಲ್ಪ್ ತಗೊಂಡೆ. ನೀವು? ನಾನು ನೀರ್ ಕುಡಿಯೋದಕ್ಕೆ ಬಂದೆ. ಹೌದಾ, ಸರಿ. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಅತ್ತೆ. ಪಾಪಿಗಳು ಒಂದ್ ಬಗೆದ್ರೆ ದೈವ ಇನ್ನೊಂದು ಬಗೆಯುತ್ತೆ. ದೇವರ ಆಶೀರ್ವಾದ ನಿನ್ ಮೇಲೆ ಯಾವತ್ತೂ ಇರುತ್ತೆ ಅಮ್ಮ. ನೀನೇನು ತಲೆ ಕೆಡಿಸ್ಕೋಬೇಡ. ಶಾಸ್ತ್ರಿಗಳೇ, ಬರೋರೆಲ್ಲ ಬಂದಾಯ್ತು, ಇನ್ ತಡ ಮಾಡೋದು ಬೇಡ. ಹೋಮಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಬಿಡಿ ಅಗತ್ಯವಾಗಿ. ಚರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನುಷ್ಠೃಣ್ವನ್ನೋತಿ ಬಿಸ್ಸೀದ ಸಾಧನಂ. ಓಂ ಮಹಾಗಣಾಧಿಪತಿ ನಮೋ ನಮಃ. ನಿರ್ವಿಘ್ನಾದ್ಯುತಾಭ್ಯೋ ನಮಃ. ವಿನಾಯಕಾಯ ನಮೋ ನಮಃ. ವಿಘ್ನನಾಶಕಾಯ ನಮೋ ನಮಃ. ಮಂತ್ರಾಕ್ಷತೆನ ಎಲ್ಲರಿಗೂ ನಾವು ಕೊಟ್ಬಿಟ್ಟು ಬಾಬಾ. ಎಲ್ಲರೂ ಅಕ್ಷತೆ ಹಾಕಿ ದಯವಿಟ್ಟು. ತಾನೆ ಒಂದು ಬಿಡದೆ ಎಲ್ಲ ತರಿಸಿಟ್ಟಿದ್ದೀನಿ. ಎಲ್ಲಾ ಸಾಮಗ್ರಿಗಳು ಕಾಣಿಸ್ತಾ ಇದೆ, ಆದ್ರೆ ಸಮಿತ್ ಕಾಣಿಸ್ತಾ ಇಲ್ವಲ್ಲ? ಅದನ್ನು ತರಿಸಿದ್ದೀನಲ್ಲ. ಏನ್ ಮಕ್ಮಕ್ಕ ನೋಡ್ಕೊಳ್ತಾ ಇದ್ದೀರಾ? ಸಮಿತ್ತು ಅಂದ್ರೆ ಕಟ್ಟಿಗೆ, ಸೌದೆ, ಹೋಮಕ್ಕೆ ಅವ್ರು ಕೇಳ್ತಾ ಇರೋದು. ಓ, ಕಟ್ಟಿಗೆಗಳ? ಸುಭಾಷ್, ಅಲ್ಲೇ ಇದೆ ನೋಡು. ನೋಡಮ್ಮ, ಎಲ್ಲದನ್ನು ನವಗ್ರಹ ಶಾಂತಿ ಮಾಡಿಸ್ಬೇಕು ಅಂದ್ರೆ ವಿಧಿ ವಿಧಾನದ ಪ್ರಕಾರನೇ ಮಾಡಬೇಕು. ಅಂದರೆ ನವಗ್ರಹ ಶಾಂತಿ ಪೂಜೆಗೆ ಸೂರ್ಯನಿಗೆ ಮದರ ಮರ, ಚಂದ್ರನಿಗೆ ಪಲಾಶ, ಮಂಗಳನಿಗೆ ಕಗ್ಗಲಿ, ಬುಧನಿಗೆ ಉತ್ತರಾಣಿ ಕಡ್ಡಿ, ಗುರುವಿಗೆ ಅರಳಿ ಮರ, ಶುಕ್ರನಿಗೆ ಅತ್ತಿ ಮರ ಅಂದ್ರೆ ಔದುಂಬರ ಮರ,
ಮಹಾತ್ಮರಿಗೆ ಶಮಿ ಮರ, ರಾಹುಗೆ ದೂರ್ವ, ಕೇತುಗೆ ಕುಶ, ಇದೆಲ್ಲ ಒಟ್ಟಿಗೆ ಸೇರಿಸಿ ಹೋಮಕುಂಡಕ್ಕಾಗ್ದಾಗ ಮಾತ್ರ ನವಗ್ರಹ ಸಂಪೂರ್ಣ ಶಾಂತಿ ಆಗೋದು. ಆ ಕಟ್ಟು ನಾನು ನೋಡ್ದಂಗಿಲ್ಲ ಮಾವ. ಅದಕ್ಕೆ ನೀವೇನಾದ್ರೂ ನೋಡಿದ್ರಾ? ನಾನ್ ಮಾವನ್ ಕೈಗೆ ಕೊಟ್ಟಿದ್ದೆ. ಏನು ನನ್ನ ಕೈಲಿ ಕೊಟ್ಟ? ನನ್ನ ಕೈಲಿ ಯಾವಾಗಮ್ಮ ಕೊಟ್ಟೆ ನೀನು? ಅಯ್ಯೋ ಇದೇನ್ ಮಾವ ಹೀಗೆ ಹೇಳ್ತಾ ಇದ್ದೀರಾ? ಅಲ್ಲ, ನಾನು ಅತ್ತೆನ ಹುಡ್ಕೊಂಡು ರೂಮಿಗೆ ಬಂದಲ್ಲ, ಆಗ ನೀವ್ ನನ್ನ ತಡೆದ್ರಿ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರಿ. ನನ್ನ ಕೈಲಿ ಕಟ್ಟಿಗೆ ಇತ್ತು. ನಾನು ಅದನ್ನ ಅತ್ತೆಗೆ ತೋರಿಸ್ಬೇಕು ಅಂತ ಹೇಳಿದಾಗ ಬೇಡ ಬಿಡಮ್ಮ ನನ್ಗೆ ಕೊಡು, ನಾನೇ ನೋಡ್ತೀನಿ ಅಂತ ಇಸ್ಕೊಂಡ್ರಲ್ಲ ಮಾವ. ನಾನು ಇಸ್ಕೊಂಡ? ಅಯ್ಯೋ ದೇವ್ರೆ, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲಮ್ಮ. ಮಾವ ಎಲ್ಲೋ ಹೋಗುತ್ತೆ? ನೀವು ರೂಮ್ ಹತ್ರ ಇದ್ರಿ ಅಂದ್ರೆ ರೂಮಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ. ಹೌದೌದು. ಲೇ ಒಂದ್ಸತಿ ಚೆಕ್ ಮಾಡೋ, ಹೋಗು. ಅಲ್ಲ ಅಕ್ಕೆ, ಅಪ್ಪನ ಕೈಲಿ ಕೊಟ್ರೆ ಅವ್ರು ಮರ್ತೋಗ್ತಾರೆ ಅಂತ ಗೊತ್ತಿದ್ದು ಕೂಡ ಯಾಕೆ ಅವ್ರ ಕೈಲಿ ಕೊಡಕ್ ಹೋದ್ರಿ? ಜಾನು, ನಾನು ಅತ್ತೆಗೆ ತೋರ್ಸಕ್ಕೆ ಅಂತ ತಗೊಂಡ್ ಹೋಗಿದ್ದು, ಆದ್ರೆ ಮಾವನೇ ಕಟ್ಟಿಗೆಗಳನ್ನ ನನ್ನ ಕೈಯಿಂದ ತಗೊಂಡಿದ್ದು. ಸಿಗ್ತೇನಪ್ಪ? ಇಲ್ಲ ಅಮ್ಮ, ಅಲ್ಲೆಲ್ಲೂ ಇಲ್ಲ ಅಪ್ಪ. ಅಲ್ಲ, ಇವಾಗ ಅದೇ ಕಟ್ಕೆಲ್ ಪೂಜೆ ಮಾಡ್ಬೇಕಾ? ಬೇರೆ ಯಾವ್ದಾದ್ರು ಕಟ್ಕೆ ತಗೊಂಡ್ ಮಾಡ್ಬೋದಲ್ವಾ? ಆಗಲ್ಲಮ್ಮ, ಇದು ನವಗ್ರಹ ಶಾಂತಿಗೋಸ್ಕರ ಮಾಡ್ತಾರೋ ಪೂಜೆ. ಸಮಿತಿಲ್ದೆ ಏನೂ ಆಗೋದಿಲ್ಲ. ಅದು ಅಲ್ಲದೆ ಪೂಜೆ ಹೋಮ ಅಂತ ಇಟ್ಕೊಂಡ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಅನ್ನಬಾರ್ದು, ತಪ್ಪಾಗತ್ತೆ. ಅದಕ್ಕೆ ಹೇಳಿದ್ದು ನಾನೇ ಎಲ್ಲ ವ್ಯವಸ್ಥೆ ಮಾಡಿ ಸಾಂಗೋಪಾಂಗವಾಗಿ ನೆರವೇರಿಸ್ಕೊಡ್ತೀನಿ ಅಂತ. ಆದರೆ ನೀವೇ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಸಮಿತಿ ಇಲ್ವಲ್ಲ ರಾಯರೇ. ಎಲ್ಲಿಟ್ಟೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಏನ್ ಮಾಡೋದು ಇವಾಗ? ಮಾವ ನೀವ್ ಯಾಕೆ ಸುಮ್ಮನೆ ಆತಂಕ ಪಟ್ಕೋತೀರಾ? ಮನೇಲಿ ಎಲ್ಲೋ ಒಂದ್ ಕಡೆ ಇರುತ್ತೆ, ಎಲ್ಲ ಸೇರ್ಕೊಂಡು ಹುಡ್ಕೋದ್ರೆ ಸಿಗುತ್ತೆ. ಸಾಹೇಬ್ರೆ ಬನ್ನಿ. ಶಾಸ್ತ್ರಿಗಳೇ, ಇತ್ತೀಚೆಗೆ ಯಾಕೋ ಬರ್ತಾ ಬರ್ತಾ ಜಾಸ್ತಿ ಬರು ನನಗೆ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸಿಗ್ತೇನ್ರಿ? ಇಲ್ಲ ರೀ, ನಮ್ಮಪ್ಪ ಅದು ಎಲ್ಲಿಟ್ರು ಅಂತಾನೆ ಗೊತ್ತಾಗ್ತಿಲ್ಲ. ಮೊದಲೇ ಅವ್ರಿಗೆ ಮರುವು. ಶೋ, ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಹುಡುಕಿದ್ರೆ ಎಲ್ರಿ ಸಿಗುತ್ತೆ? ಸ್ವಲ್ಪ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ಹುಡುಕಿ, ಆಗ್ಲೇ ತಾನೆ ನೀವೇನು ಹುಡುಕ್ತಿದ್ದೀರಾ ಅದ್ರ ಬಗ್ಗೆ ಗಮನ ಇರುತ್ತೆ. ಸರಿ ರೀ, ಬನ್ನಿ ನೀವು ಕೂತ್ಕೊಳ್ಳಿ. ಇಬ್ರು ಒಂದು ವೈಟ್ ಕಾಫಿ ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಆಮೇಲೆ ಹುಡ್ಕೋಣ. ಸುಭಾಷ್, ಮತ್ತಿನ್ನೇನ್ರಿ, ಅಲ್ಲಿ ಎಲ್ಲ ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ ಅಂತ ಬಾಯ್ ಹುಡ್ಕೋತಾ ಇದ್ದಾರೆ. ನೀವು ನೋಡಿದ್ರೆ ರಿಲ್ಯಾಕ್ಸ್ ಆಗಿ ಅಂತ ಇದ್ರಲ್ಲ. ಕರೆಕ್ಟು. ನಿಮ್ಮ ಲಾಭಕ್ಕಲ್ಲಿ ಈ ಥರ ಕಳೆದೋಗಿರೋದನ್ನ ಹುಡ್ಕೋಕ್ಕೆ ಯಾವುದಾದ್ರೂ ಐಡಿಯಾ ಇದೆಯಾ? ನೋಡಿ ಹೇಳ್ರಿ, ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ದೊಡ್ಡ ಮನೇಲಿ ಎಲ್ಲಿ ಅಂತ ಹುಡುಕ್ಲಿ ನಾನು? ಅಪ್ಪ ಇಲ್ಲೇನ್ ಮಾಡ್ತಿದ್ಯಪ್ಪ? ಅಯ್ಯೋ, ನಾನು ಹುಡುಕ್ತಾನೆ ಇದ್ದೀನಿ ಕಣವ, ಸಿಗ್ತಾ ಇಲ್ಲ. ಅಲ್ಲೇನಾರ ಸಿಗ್ತಾ? ಇಲ್ಲಪ್ಪ. ಸುಭಾಷಪ್ಪ, ಗಾಬರಿ ಆಗೋದು ಬೇಡ ಅಂತ ಹೇಳಪ್ಪ. ಇದು ಎಲ್ಲ ಭಗವಂತನ ಆಟ. ಅವನೇ ಆಡಿಸ್ತಾನೆ, ಕಾಡಿಸ್ತಾನೆ, ನಗಿಸ್ತಾನೆ. ನೋಡ್ತಾ ಇರು, ಆ ದೇವರೇ ಯಾವ್ದಾದ್ರು ಬೇರೆ ರೂಪದಲ್ಲಿ ಬಂದು ಹುಡುಕ್ ಕೊಟ್ಟೇ ಕೊಡ್ತಾನೆ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆ ಮಾಡ್ತಿದ್ಯಾ? ನನ್ನ ಪ್ರಾರ್ಥನೆಯಲ್ಲಿ ಏನಾದರೂ ಲೋಪ ಇದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಆದರೆ ಈ ರೀತಿ ಪೂಜೆ ನಿಲ್ಲೋ ಹಾಗೆ ಮಾಡ್ಬೇಡ. ಇಡೀ ಮನೆನೆಲ್ಲ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಸುಮನ ಅವರೇ, ಟೆನ್ಷನ್ ಮಾಡ್ಕೋಬೇಡಿ, ಸಿಗುತ್ತೆ. ಇಲ್ಲೇ ಎಲ್ಲಾದರೂ ಇರುತ್ತೆ. ಸಾಹೇಬ್ರೆ, ಪೂಜೆ ಏನಾದರೂ ನಿಂತೋದ್ರೆ ಅಂತ ಭಯ ಆಗ್ತಿದೆ. ಸುಮನ ಅವರೇ, ನೀವು ಆಯಾಸ ಪಟ್ಕೋಬೇಡಿ. ಬನ್ನಿ ಆ ಕಡೆ ನೋಡೋಣ. ಹುಷಾರ್. ಏಯ್, ಇನ್ನು ಎಷ್ಟೊತ್ತವರೆಗೂ ಹುಡ್ಕೋದು? ಅದೇ ನಿಧಿನ ಎಷ್ಟೊತ್ತವರೆಗೂ ಹುಡ್ಕಕ್ಕೆ? ಈ ಹೂ ಮಾರೋಳಿಂದ ಹಾಳಾಗ್ಬೇಕಾಗಿರೋ ಪೂಜೆ ಅಪ್ಪನಿಂದ ಹಾಳಾಗೋ ಆಗಾಯ್ತು. ಅಪ್ಪನಿಂದ ಅಲ್ಲ, ಇದು ಹಾಳಾಗಿದ್ದು ಸಾಧನೆಯಿಂದ. ಏನೆಲ್ಲ ಹೇಳ್ತಾ ಇದ್ದೆ ನೀನು? ಮತ್ತಿನ್ನೇನ್ ಜಾತಿ, ಅಪ್ಪನ್ಗೆ ತನ್ನ ಮೊಬೈಲ್ ಎಲ್ಲಿಟ್ಟಿರ್ತಾರೆ ಅನ್ನೋದು ಸರಿಯಾಗಿ ನೆನಪಿರಲ್ಲ. ಅಂತದ್ರಲ್ಲಿ ಇಂತ ವೆರಿ ಇಂಪಾರ್ಟೆಂಟ್ ವಸ್ತುನ ಹೋಗಿ ಅಪ್ಪನ ಕೈಯಲ್ಲಿ ಕೊಟ್ಟಿದ್ದಾಳಲ್ಲ ಈ ತಾನ, ಅವ್ಳಿಗೇನು ಬುದ್ಧಿ ಬೇಡವಾ? ನೀನ್ ಗುರ್ರ ಅಂತ ಇದ್ಯಾ? ನನ್ಗೊಂದು ವೆರಿ ಇಂಪಾರ್ಟೆಂಟ್ ಕೆಲಸ ಇದೆ. ಈ ಪೂಜೆ ಮುಗಿದ್ರೆ ಸಾಕಾಗಿದೆ ನನ್ಗೆ. ನನ್ನ ಟೆನ್ಷನ್ ಅಲ್ಲಿ ನಾನು ಸಾಯ್ತಾ ಇದ್ದೀನಿ. ಇವನ್ ಯಾಕೆ ಹಿಂಗ ಆಡ್ತಾ ಇದ್ದಾನೆ?
ನಾವು ನೋಡಿದ್ರೆ ಈ ಪೂಜೆ ನಿಲ್ಲಿಸ್ಬೇಕು ಅಂತ ಕಾಯ್ತಾ ಇದೀವಿ. ಇವ್ನು ನೋಡಿದ್ರೆ ಪೂಜೆ ಮುಗಿದ್ರೆ ಸಾಕು ಅಂತ ಇದ್ದಾನಲ್ಲ. ಹಾಳಾದ ಮರವು ನನ್ನ ಯಾಕೆ ಇಷ್ಟೊಂದು ಕಾಡ್ತಾ ಇದೆ? ಹಾಂ, ಸಾಧನ ನನ್ನ ಕೈಲಿ ಕೊಟ್ಟಿದ್ದಾಳ ಪಾಪ. ಆ ಮಗು ಯಾಕೆ ಸುಳ್ಳು ಹೇಳುತ್ತೆ? ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿಟ್ಟಿದ್ದೀರಾ ಅಂತ ನೆನಪು ಮಾಡ್ಕೊಳ್ಳಿ. ಟೆನ್ಷನ್ ಮಾಡ್ಕೋಬೇಡಿ, ಸಮಾಧಾನವಾಗಿ ಯೋಚನೆ ಮಾಡಿ. ಪದ್ದು, ನನಗೆ ನನ್ನ ಬಗ್ಗೆನೇ ಜಿಗುಪ್ಸೆ ಅಸಹ್ಯ ಶುರು ಆಗ್ಬಿಟ್ಟಿದೆ ಕಣೆ. ಹಾಳಾದ ಮರವಿನಿಂದ ಯಾರಿಗೆ ಹೇಳೋದು? ಯಾಕೆ ಹಿಂಗೆ ಆಗ್ತಾ ಇದೆ? ಆ ಭಗವಂತನಿಗೆ ಗೊತ್ತು. ಮನ್ಸು ಕಚ್ಕೋಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ ಪದ್ಮ? ಮನೆ ಹಿರಿಯ ಕಣೆ ನಾನು. ನಾನೇ ತಪ್ಪು ಮಾಡಿದ್ರೆ ಹೆಂಗೆ? ಕಿರಿಯವ್ರಿಗೆಲ್ಲ ಹೆಂಗ್ ಬುದ್ಧಿ ಹೇಳ್ತೀಯ? ನಾಳೆ ನಮ್ಮ ಬಾಳು ನಗುಪಾಟ್ಲಾಗಲ್ವಾ? ಯೋಚನೆ ಮಾಡು. ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಪ್ಪ ಅಂತ ಹೋಗ್ತೀನಿ, ನನ್ನಿಂದನೇ 108 ವಿಘ್ನಗಳು ಬರ್ತಾ ಇದ್ದಾವೆ. ಅದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ರೀ. ಮನೇಲೆಲ್ಲ ಹುಡ್ಕೋಣ, ಎಲ್ಲರೂ ಹುಡುಕ್ತಾ ಇದ್ದಾರಲ್ಲ, ನೀವು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಖಂಡಿತವಾಗ್ಲೂ ಹೇಳ್ತೀನಿ, ಅದು ಸಿಗುತ್ತೆ ನೋಡಿ. ನೀವು ಇಲ್ಲಿ ಕೂತ್ರೆ ತುಂಬ ಯೋಚನೆ ಮಾಡ್ತೀರಾ. ಹೋಗಿ ಹೊರಗಡೆ ಕೂತ್ಕೊಳ್ಳಿ. ಸರಿ ಸರಿ. ಪಾಪ, ಇವರಿಗೆ ಮರುವು ತುಂಬ ಕಾಡ್ತಾ ಇದೆ.